ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಯಾಕೆಂದರೆ ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದ್ದೇನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಿಮ್ಮ ವಿಷಯದಲ್ಲಿ ನೀವು ನಾಶನಕ್ಕೆ ಒಳಗಾದರೆ ನನ್ನ ದೋಷವಲ್ಲ, ಅದು ನಿಮ್ಮ ತಪ್ಪು ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಪೌಲನು ಸೇವೆ ಸುವಾರ್ತೆ ಮಾಡುವಾಗ ಈ ಲೋಕದಲ್ಲಿ ಅನೇಕ ಜನರಿಗೆ ವಾಕ್ಯವನ್ನು ತಿಳಿಸಿದನು. ವಾಕ್ಯವನ್ನು ತಿಳಿಸಿದಾಗ ಈ ಲೋಕದಲ್ಲಿ ಅನೇಕ ಜನರು ಯೇಸು ಕ್ರಿಸ್ತನ ವಾಕ್ಯವನ್ನು ತಿಳಿದುಕೊಂಡವರಾಗಿ ಪರಲೋಕ ರಾಜ್ಯವನ್ನು ಅವರು ನೋಡುವಂತವರಾಗಿದ್ದರು. ಮತ್ತು ಈ ವಾಕ್ಯದಲ್ಲಿ ನೋಡುವಾಗ ದೇವರ ಪ್ರತಿಯೊಂದು ಸಂಕಲ್ಪಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನೀವು ಈ ಲೋಕದಲ್ಲಿ ಪವಿತ್ರಾತ್ಮನು ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಈ ಲೋಕದ ಜನರ ಮಧ್ಯದಲ್ಲಿ, ಈ ಲೋಕದ ಜನರ ಒಂದು ಸಭೆಯ ಮಧ್ಯದಲ್ಲಿ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಇಟ್ಟಿದ್ದಾನೆ. ಆ ಲೋಕದ ಹಿಂಡುಗಳ ವಿಷಯದಲ್ಲಿಯೂ ನಿಮ್ಮ ವಿಷಯದಲ್ಲಿಯೂ ನೀವು ಎಚ್ಚರಿಕೆಯಾಗಿರಿ ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ನಾವು ಯಾವ ವಿಷಯವಾಗಿ ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ನೋಡುವಾಗ, ಈ ಲೋಕದಲ್ಲಿ ಸೈತಾನನು ಯೇಸು ಕ್ರಿಸ್ತನನ್ನು ನಂಬಿದಂತ ಮಕ್ಕಳಿಗೆ ಯಾವಾಗಲೂ ಆತನು ಸುತ್ತಲೂ ಸುತ್ತುತ್ತಾ ಇರುತ್ತಾನೆ. ಸೈತಾನನು ಸಿಂಹಗಳ ಉಪಾದಿಯಲ್ಲಿ ಗರ್ಜಿಸುತ್ತಾ ಇವರನ್ನು ಯಾವಾಗ ನಾನು ಹೊಂಚು ಹಾಕಿ ನುಂಗಲಿ, ಇವರನ್ನು ಯಾವಾಗ ನನ್ನ ನಾಶ ಮಾಡಲಿ ಎಂಬುದಾಗಿ ಸೈತಾನನು ನಮ್ಮನ್ನು ಹೊಂಚು ಹಾಕಿ ನೋಡುವಂತವನಾಗಿದ್ದಾನೆ. ಆತನು ಹೊಂಚು ಹಾಕಿ ನೋಡುವಾಗ ನಾವು ನಮ್ಮ ವಿಷಯವಾಗಿ ಜಾಗೃತರಾಗಿರಬೇಕು. ಯೇಸು ಕ್ರಿಸ್ತನ ಪ್ರತಿ ಒಂದೊಂದು ವಾಕ್ಯಗಳನ್ನು ನಾವು ಕೈಕೊಂಡು ನಡೆಯುವಂತವರಾಗಬೇಕು. ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾವು ಜಾಗೃತತೆಯಿಂದ ಜೀವಿಸುವಂತವರಾಗಬೇಕು. ಆ ವಿಷಯವಾಗಿ ಪೌಲನು ಹೇಳುತ್ತಾ ಇದ್ದಾನೆ, ನಾನು ದೇವರ ಪ್ರತಿ ಒಂದೊಂದು ಸಂಕಲ್ಪಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನೀವು ನಾಶವಾದರೆ ಅದು ನನ್ನ ದೋಷವಲ್ಲ, ಅದು ನಿಮ್ಮ ತಪ್ಪು ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಮತ್ತು ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಸ್ವರಕ್ತದಿಂದ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ಈ ಲೋಕದಲ್ಲಿ ಅನೇಕ ಹಿಂಡುಗಳಿವೆ. ಆ ಹಿಂಡುಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಸ್ವರಕ್ತವನ್ನು ಕೊಟ್ಟು ನಮ್ಮನ್ನು ಅಧ್ಯಕ್ಷರನ್ನಾಗಿ ಆ ಹಿಂಡುಗಳ ಮಧ್ಯದಲ್ಲಿ ಇಟ್ಟಿದ್ದಾನೆ. ಆ ಹಿಂಡುಗಳನ್ನು ನಾವು ನೋಡಿಕೊಳ್ಳುವಂತವರಾಗಬೇಕು. ನಮ್ಮ ಜೀವಿತವನ್ನು ನಾವು ನೋಡಿಕೊಳ್ಳುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಾವು ನಾಶನದ ಮಾರ್ಗದಲ್ಲಿ ಬಿದ್ದವರಾಗಿ ನಮ್ಮ ಜೀವಿತವನ್ನು ನಾವು ಈ ಲೋಕದ ಯಾತ್ರೆ ಮುಗಿಸುವಾಗ ನಾವು ನರಕದ ಮಾರ್ಗದಲ್ಲಿ ಹೋಗುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ಎಲ್ಲ ವಾಕ್ಯಗಳನ್ನು ಪೌಲನು ಹೇಳಿದ ಹಾಗೆ ದೇವರ ಎಲ್ಲ ಸಂಕಲ್ಪಗಳನ್ನು ನಾವು ತಿಳಿದುಕೊಂಡವರಾಗಿ ನಮ್ಮನ್ನೇ ನಾವು ಶುದ್ಧರಾಗಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಾಗಿ ನಾವು ಸಿದ್ಧಪಡುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ? ಈ ಲೋಕದ ಬದುಕು ಬಾಳಿನ ಡಂಬ, ಕಣ್ಣಿನ ಆಸೆ, ಈ ಲೋಕದ ನಾಶನ ಮಾರ್ಗದಲ್ಲಿ ಜೀವಿಸುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ಪೌಲನು ಹೇಳುವ ರೀತಿಯಲ್ಲಿ ನಮ್ಮ ನಾಶನಕ್ಕೆ ನಾವೇ ಕಾರಣರು, ನಮ್ಮ ನಾಶನಕ್ಕೆ ಬೇರೆ ಯಾರು ಕಾರಣರಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ತಿಳಿದುಕೊಂಡವರಾಗಿದ್ದೇವೆ. ಆ ವಾಕ್ಯಗಳನ್ನು ನಾವು ತಿಳಿದುಕೊಂಡಾಗ, ಆ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವಾಗ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತವರಾಗಿದ್ದೇವೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.